ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಎಂದಿನಂತೆ ಅತ್ಯಾತ್ಮೀಯ ಸ್ವಾಗತ, ಸುಸ್ವಾಗತ. ಶಕ್ತನಾದ್ರೆ ಊರವರೆಲ್ಲ ನೆಂಟ್ರು, ಅಶಕ್ತನಾದ್ರೆ ಅವರೇ ನಿಮಗೆ ವೈರಿಗಳು ಅಂತ ಹೇಳ್ತಾ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣವಾ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿಗಳು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಗುರುಜಿ. ತಮಗೂ ಕೂಡ ಎಲ್ಲರಿಗೂ ನಮಸ್ಕಾರ. ಗುರುಜಿ, ಇವತ್ತು ಗುರುವಾರ, ಬಹಳನೇ ವಿಶೇಷವಾದ ದಿನ. ಈ ದಿನದ ಕುರಿತು ಹಾಗೆ ಇನ್ನೇನೆಲ್ಲ ವಿಶೇಷ ಮಾಹಿತಿಗಳನ್ನ ನಮಗಾಗಿ ಹೊತ್ತು ತಂದಿದ್ದೀವಿ. ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಮ್ಮ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಇವತ್ತು ನಾವೆಲ್ಲರೂ ಒಂದು ವಿಚಾರವನ್ನು ಮಾತಾಡಬೇಕು. ಯಾಗದ ಕುರಿತು ಮಾತಾಡೋಕ್ಕೆ ಮೊದಲು ನಾವು ಗುರುಗಳ ವಂದನೆಯನ್ನು ಮಾಡಬೇಕು. ಗುರುಗಳ ಹಿರಿಮೆಯನ್ನು ಗುರುಮುಖೇನ ದೇವದರ್ಶಿಯಾಮಿ ಅಂತ ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತೀನಿ. ನಾವುಗಳು ಎಲ್ಲ ಕ್ಷೇತ್ರದ ವಿಚಾರದಲ್ಲಿ ಹೋದಾಗ ರಥೋತ್ಸವವನ್ನು ಪ್ರಾರಂಭಿಸಬೇಕು. ಈ ರಥೋತ್ಸವಕ್ಕೆ ಮೊದಲು ದೇವರ ಅಭಿಷೇಕ, ದೇವನಾಂದಿ ಮತ್ತು ಷೋಡಶೋಪಚಾರ ಪೂಜೆಯನ್ನು ಮಾಡಿ ಲಿಂಗೇಶ್ವರನ ಅನುಗ್ರಹವನ್ನು ಪಡಿಬೇಕು. ಆ ಲಿಂಗೇಶ್ವರ ಇನ್ಯಾರೂ ಅಲ್ಲ, ಯಡಿಯೂರು ಸಿದ್ಧಲಿಂಗೇಶ್ವರ. ಸಿದ್ಧಿಯನ್ನು ಕೊಡ್ತಕ್ಕಂಥ ಯಡಿಯೂರು ಸಿದ್ಧಲಿಂಗೇಶ್ವರ ಲಿಂಗೇಶ್ವರನಾಗಿ ಕೂತಿರ್ತಾನೆ. ಅಂದರೆ ಜಗತ್ತಲ್ಲಿ ಲಿಂಗ ಸ್ವರೂಪದಲ್ಲಿ ಭಗವಂತ ಬಂದಿದೆ ಭೂಮಿ ಮೇಲೆ ಅಂತ ಹೇಳ್ತೀವಿ. ಆದರೆ ಭೂಮಿ ಮೇಲೆ ಲಿಂಗವಾಗಿ ಬಂದರೂ ಸಹ ಅವನೇ ಸ್ವತಃ ಲಿಂಗಧಾರಣೆಯನ್ನು ಮಾಡಿಕೊಂಡು ಸ್ವತಃ ತನ್ನ ಕೈಯಲ್ಲೇ ಲಿಂಗ ಪೂಜೆಯನ್ನು ಮಾಡ್ತಾ ಇರತಕ್ಕಂಥ ಪರಮೇಶ್ವರನ ಅಂಶವೇ ಯಡಿಯೂರು ಸಿದ್ಧಲಿಂಗೇಶ್ವರ. ಅಂದರೆ ಭಗವಂತ ಇಡೀ ಭೂಮಿಯಲ್ಲಿ ಎಲ್ಲ ಕಡೆ ಲಿಂಗದ ಆಕಾರದಲ್ಲಿ ಇದ್ದರೂ ಯಡಿಯೂರು ಸಿದ್ಧಲಿಂಗೇಶ್ವರ ಕ್ಷೇತ್ರ ವಿಶೇಷ. ನಾವು ಸಿದ್ಧಗಂಗೆಯಲ್ಲಿ ನೋಡ್ತಕ್ಕಂಥ ವಿಚಾರ ಏನು ಅಂದರೆ, ಗರ್ಭಗುಡಿಯಲ್ಲಿ ಸಾಕ್ಷಾತ್ ಪರಮೇಶ್ವರನೇ ಸ್ವತಃ ಅಲ್ಲಿ ಕೂತ್ಕೊಂಡು ಲಿಂಗವನ್ನು ಧರಿಸಿ ಲಿಂಗ ಪೂಜೆಯನ್ನು ಮಾಡ್ತಾ ಇರತಕ್ಕಂಥ ವಿಧಿವಿಧಾನ. ಅಂದರೆ ಪೂಜೆ ಕೈಂಕರ್ಯವನ್ನು ಯಾವ ಕಾಲಕ್ಕೂ ಬಿಡಬೇಡಿ. ಲಿಂಗಧಾರಣೆ ಮಾಡ್ಕೊಂಡಿರ್ತಕ್ಕಂಥ ಪ್ರತಿಯೊಬ್ಬರೂ ಸಾಕ್ಷ್ಯರೂಪವನ್ನು ಭಗವಂತನ ಕೃಪಾಕಟಾಕ್ಷಕ್ಕೆ ಯಾವತ್ತೂ ನಡೀತಾ ಇರಬೇಕು. ಅಸ್ತು ಅಸ್ತು ಅನ್ನಬೇಕು. ಸದಾ ಕಾಲದಲ್ಲಿ ಲೋಕಾರೂಢಿಯಾಗಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನು ನಾವುಗಳು ಅಹುದು ಅಹುದು ಅಂತ ಇರಬೇಕು ಅಂತ ಹೇಳಿ ಈ ಲಿಂಗವನ್ನು ಧಾರಣೆ ಮಾಡಿಕೊಂಡು ನೀವೆಲ್ಲ ಗುರು ಸ್ವಾಗತವನ್ನು ಮಾಡೋಣ. ಬನ್ನಿ ವೀಕ್ಷಕರೇ. ಹೂವ ತನ್ನಿರಿ ಎಲ್ಲರೂ, ಹೂವ ತನ್ನಿರಿ ಎಲ್ಲ, ಹೂವ ತನ್ನಿರಿ. ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ಹೂವ ತನ್ನಿರಿ ಎಲ್ಲರೂ, ಹೂವ ತನ್ನಿರಿ ಎಲ್ಲ, ಹೂವ ತನ್ನಿರಿ. ತೋಂಟದಾರ್ಯನೇ ಸಲಹು, ಯೋಗಿ ವರ್ಯನೇ ಸಲಹು. ತೋಂಟದಾರ್ಯನೇ ಸಲಹು, ಯೋಗಿ ವರ್ಯನೇ ಸಲಹು. ಸಿದ್ಧಲಿಂಗಯತಿ ಸಿದ್ಧಲಿಂಗಯತಿ ನೀನೇ ಎನಗೆ ಗತಿ. ರಕ್ಷಿಸೆಂದು ಬೇಡಿಕೊಳ್ಳುತ್ತಾ ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ಹೂವ ತನ್ನಿರಿ ಎಲ್ಲರೂ, ಹೂವ ತನ್ನಿರಿ ಎಲ್ಲ, ಹೂವ ತನ್ನಿರಿ. ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ಹೂವ ತನ್ನಿರಿ ಎಲ್ಲರೂ, ಹೂವ ತನ್ನಿರಿ ಎಲ್ಲ, ಹೂವ ತನ್ನಿರಿ.
ಮನದ ಕಳವಳ ನೀಗು ಎನ್ನುತ್ತ ಮಲ್ಲಿಗೆ ಮಾಲೆ ಹಾಕೋಣ, ಮಲ್ಲಿಗೆ ಮಾಲೆ ಹಾಕೋಣ. ಶಾಂತಿ ನೆಮ್ಮದಿ ನೀಡು ಎನ್ನುತ್ತ ಶಾಮಂತಿಗೆ ಹೂ ಹಾಕೋಣ, ಶಾಮಂತಿಗೆ ಹೂ ಹಾಕೋಣ. ತುಂಬು ಭಕ್ತಿಯ ಹೃದಯದಿ ತುಂಬು ಭಕ್ತಿಯ ಹೃದಯದಿ ಎನ್ನುತ್ತ ತುಂಬೆ ಹೂವನು ಹಾಕೋಣ, ತುಂಬೆ ಹೂವನ್ನು ಹಾಕೋಣ. ಸೇವೆ ಮಾಡುವ ಭಾಗ್ಯ ಬೇಡುತ್ತ ಸಂಪಿಗೆ ಹೂವ ಹಾಕೋಣ, ಸಂಪಿಗೆ ಹೂವ ಹಾಕೋಣ. ಹೂವ ತನ್ನಿರಿ ಎಲ್ಲರೂ ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ. ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ಗುರುಗಳನ್ನ ಸ್ವಾಗತಿಸಿ ಇಷ್ಟೆಲ್ಲ ಮಾಹಿತಿಯನ್ನು ನೋಡಿರ್ತಕ್ಕಂಥ ನೀವುಗಳು ಇನ್ನು ರಥೋತ್ಸವಕ್ಕೆ ಪ್ರಾರಂಭವಾಗುತ್ತೆ. ಆ ರಥೋತ್ಸವ ಹೇಗೆ ಅಂತ ತಿಳ್ಕೊಳ್ಳೋಣ. ಆದರೆ ಪ್ರಕೃತಿಯ ವಾತಾವರಣ ಸ್ವಲ್ಪ ಮಟ್ಟಿಗೆ ಕಲ್ಮಶವಾಗಿದೆ. ಕಲ್ಮಶವಾಗಿರ್ತಕ್ಕಂಥ ಜೀವನವನ್ನು ಹೇಗೆ ನಡೆಸ್ಕೊಳ್ಳೋದು, ಹೇಗೆ ಸರಿ ಮಾಡೋದು, ಆವತ್ತಿನ ದಿವಸ ನಾವುಗಳು ಆ ಎಳೆಯ ಮಗು ಮುಖಾಂತರವಾಗಿ ನೋಡಿರ್ತಕ್ಕಂಥ ವಿಧಿವಿಧಾನ. ಆದರೆ ಇವತ್ತು ಜಗತ್ತು ಪ್ರಖ್ಯಾತವಾಗಿರ್ತಕ್ಕಂಥ ವ್ಯಕ್ತಿಯ ವಿಚಾರವನ್ನು ಮಾತಾಡೋಕ್ಕೆ ಆ ಪ್ರಕೃತಿ ಎಷ್ಟು ಸಹಕರಿಸಿದೆ, ಎಷ್ಟು ಮಟ್ಟಿಗೆ ನಾವು ಕಳ್ಕೊತೀವಿ, ಎಷ್ಟು ಮಟ್ಟಿಗೆ ಅದನ್ನು ಪ್ರತ್ಯಕ್ಷವಾಗಿ ಕಾಪಾಡಬೇಕು ಅನ್ನೋ ಜವಾಬ್ದಾರಿಯನ್ನು ತೋರಿಸ್ಕೊಟ್ಟಿದ್ದಾರೆ.